ಎಲ್ಲರಿಗೆ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಭಾಳ ಗಡಿಬಿಡಿಯಲ್ಲಿ ಒಂದು ಸಣ್ಣ ಸಬ್ಜೆಕ್ಟಲ್ಲಿ ಮಾತಾಡಬೇಡ ಅಂತ ಇವತ್ತು ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಸಲಾತಿ ವಿಚಾರ ಮೇಲಿಂದ ಮೇಲೆ ಚರ್ಚೆ ಆಗ್ತಾ ಇರುತ್ತೆ. ಮೀಸಲಾತಿ ಅಂತಂದರೆ ಕೆಲವೊಬ್ಬರಿಗೆ ಭಾಳ ಉಗಿ ಉಗಿ ಈ ಕೆಂಡ, ಇನ್ನು ಕೆಲವೊಬ್ಬರಿಗೆ ಭಾಳ ಇಗ್ನೋರೆಂಟ್, ಯಾರು ಮುಗ್ಧರಿರ್ತಾರೆ ಅವ್ರಿಗೆ ಮೀಸಲಾತಿಯ ವಿಚಾರಗಳೇ ಗೊತ್ತಿರಲ್ಲ. ಹಾಗಾಗಿ ಮೊನ್ನೆ ನಮ್ಮ ಕುಮಟಾದಲ್ಲಿ ಒಂದು ಅಹಿಂದ ಕರ್ನಾಟಕದ ಸಭೆ ಆಯಿತು. ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕ ಪ್ರಾತಿನಿಧ್ಯ ಹಾಗೂ ಸಮಾನತೆ, ಸಮಾಜ, ಬಂಧುತ್ವ ಇವುಗಳ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಚರ್ಚೆ ಆಯಿತು. ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರಾಗಿದ್ದಂಥ ಅನಂತ್ ನಾಯಕ್ ಅವರು ತಮ್ಮ ಎಲ್ಲ ಅಂಕಿಅಂಶಗಳನ್ನು ಎದುರಿಗಿಟ್ಕೊಂಡು ಕರ್ನಾಟಕವನ್ನು ಒಂದು ಎಕ್ಸಾಂಪಲ್ ಆಗಿಟ್ಕೊಂಡು ಒಂದು ಸಣ್ಣ ಸಂವಾದ ಮಾದರಿಯಲ್ಲಿ ಒಂದು ಭಾಷಣವನ್ನು ಮಾಡಿದರು. ಮತ್ತು ಅಲ್ಲಿ ನೆರೆದಂಥ ಜನಸಮೂಹ ಕೇಳಿದಂಥ ಪ್ರಶ್ನೆಗಳಿಗೆ ಭಾಳ ಅದ್ಭುತವಾಗಿ ಉತ್ತರವನ್ನು ಕೊಟ್ಟರು. ಇದೇ ಹಿನ್ನೆಲೆಯಲ್ಲಿ ನಾನು ನಮ್ಮ ಸ್ನೇಹಿತರ ಜೊತೆ ಕೂಡ ಮೀಸಲಾತಿ ವಿಚಾರವಾಗಿ ಮೇಲಿಂದ ಮೇಲೆ ಮಾತಾಡ್ತಿದ್ದೆ. ಲಂಕೇಶ್ ಅವರು ಒಂದು ಕಡೆ ಬರೀತಾರೆ, ಈ ಮೀಸಲಾತಿಯನ್ನು ವಿರೋಧ ಮಾಡುವಂಥ ಹುಡುಗರೆ, ನೀವೆಲ್ಲ ಈ ಗ್ರಾಮೀಣ ಪರಿಸರವನ್ನು ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಯಾವ್ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅವರ ಸ್ಕಿಲ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಜ್ಞಾನಾಧಾರಿತ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ, ನೀವು ತಗೊಳ್ತಾ ಇರುವಂಥ 80% 90% ಬೇರೆ ಬೇರೆ ವೃತ್ತಿಯಲ್ಲಿ ನಿಪುಣರಾಗಿದ್ದುಕೊಂಡು ಅವರು ಈ ಜ್ಞಾನದ ವಿಚಾರಕ್ಕೆ ಬಂದಾಗ ಅವರು ಪಡಿತಾ ಇರುವಂಥ ಒಂದು 40-50 ಏನು ಕಡಿಮೆ ಅಲ್ಲ, ನಿಮ್ಮಷ್ಟೇ ಅದು ಅನ್ನುವಂಥ ಒಂದು ಭಾಳ ಅದ್ಭುತವಾದಂತಹ ಮೀಸಲಾತಿಯನ್ನು ಸಮರ್ಥಿಸುವಂಥ ಮಾತನ್ನು ಲಂಕೇಶ್ ಅವರು ಭಾಳ ವರ್ಷಗಳ ಹಿಂದೆ ಮಾತನಾಡಿದ್ದಾರೆ. ಅದನಂತರ ನಾನು ನಮ್ಮ ಸ್ನೇಹಿತರೊಬ್ಬರ ಹತ್ರ ಹೇಳ್ತಾ ಇದ್ದೆ, ಅವ್ರದ್ದು ತಕರಾರೇನಿತ್ತು ಅಂತಂದರೆ, ಈ ಮೀಸಲಾತಿಯ ಕಾರಣಕ್ಕೆ ಯಾರು ಜಾಬ್ ತೊಗೊಳ್ತಾರೆ, ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಮ್ಮಲ್ಲೆಲ್ಲ ನಮ್ಮ ಮಕ್ಕಳೆಲ್ಲ ಜಾಬ್ ಮಾಡದೇ ಇರಲಿಕ್ಕೆ ಮೀಸಲಾತಿನೇ ಕಾರಣ ಅಂತ ನಾನು ಅವ್ರಿಗೆ ಹೇಳಿದೆ. ಅಲ್ಲ ಸ್ವಾಮಿ, ನೀವು ಎಲ್ಲದನ್ನೂ ಸೇರಿ ಒಂದು 50% ಕೂಡ ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಇನ್ನು 50% ಮೀಸಲು ಯಾರು ಸಮರ್ಥರಿದ್ದಾರೆ, ಯಾರು ಕಾಂಪಿಟೆಂಟ್ ಇದ್ದಾರೆ, ಯಾರು ಸ್ಪರ್ಧೆ ಮಾಡಿ ತಮ್ಮ ಸೀಟನ್ನು ಖಾತ್ರಿಪಡಿಸ್ಕೊಳ್ತಾರೆ ಅಂಥವರಿಗಿದೆ. ನೀವು ಇಲ್ಲಿ ಅಂಗವಿಕಲರು, ಆನಂತರ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥವರು, ಆಮೇಲೆ ಜಾತೀಕರಣಕ್ಕೆ ಶೋಷಣೆಗೆ ಒಳಗಾದಂಥವರು, ಇನ್ನು ಬೇರೆ ಬೇರೆ ಕಾರಣಕ್ಕೆ ಮಾಜಿ ಸೈನಿಕರು, ಇವರು ಕನ್ನಡ ಎಲ್ಲದನ್ನೂ ಸೇರಿ ಎಲ್ಲ ಮೀಸಲಾತಿ ಸೇರಿ ಭಾಳಷ್ಟು ರಾಜ್ಯಗಳಲ್ಲಿ 50%ಅನ್ನು ಮೀರ್ತಾ ಇಲ್ಲ. ಸೊ ಇನ್ನು 50%ಅಲ್ಲಿ ಯಾರೂ ಕೂಡ ಓಪನ್ ಆಗಿ ಸ್ಪರ್ಧೆ ಮಾಡಿ ಆ ಹುದ್ದೆಗಳಿಗೆ ಬರ್ಬೋದು. ಬಟ್ ನಿಮ್ಮ ತಕರಾರು ಸದಾ ಇರೋದೇನಂತಂದರೆ, ನಿಮಗಿರುವಂಥ 50% ಮೀಸಲಾತಿ ಬಗ್ಗೆ ನೀವೆಂದೂ ಮಾತಾಡೋದಿಲ್ಲ. ಬೇರೆ ಬೇರೆಯವರಿಗೆ ಭಾಳ ವಿಶಿಷ್ಟ ಕಾರಣಗಳಿಗಾಗಿ ಕೊಟ್ಟಿರುವಂಥ ಮೀಸಲಾತಿ ಏನಿದೆ ಅದ್ರ ಬಗ್ಗೆ ಮಾತ್ರ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತಂದೆ. ಸೊ ಅವರು ಸಣ್ಣ ಮನುಷ್ಯ ಅಲ್ಲ, ಅವರು ತಿಳ್ಕೊಂಡಂಥವ್ರೆ. ಬಟ್ ಅವರು ತಲೆಯಲ್ಲಿ ಇಂಥದ್ದೊಂದು ಪೂರ್ವಾಗ್ರಹ ಕೆಲಸ ಮಾಡ್ತಾ ಇತ್ತು. ಸೊ ನಾನು ಅವರಿಗೆ ಕನ್ವಿನ್ಸ್ ಮಾಡಿದೆ, ನೋಡಿ, ಈಗ ನಮ್ಮ ಭಾಗದಲ್ಲಿ ತೊಗೊಂಡ್ರೆ ಹಸ್ಲರ್ಗಳಿದ್ದಾರೆ, ಹರಿಜನರು ಇದ್ದಾರೆ, ಆನಂತರ ಮೇದಾರಗಳಿದ್ದಾರೆ, ಆಮೇಲೆ ಗೌಳಿಗಳಿದ್ದಾರೆ, ಕುಮ್ರಿ ಮರಾಠಿಗಳಿದ್ದಾರೆ, ಬೇರೆ 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 ಭಾಳ ಸಮುದಾಯಗಳು ಇದ್ದಾವೆ. ಇವುಗಳಿಗೆಲ್ಲ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಈಗ 2000 ಈ ಕಡೆ ಇವರು ಫಸ್ಟು ಜನ್ರೇಷನ್ನಲ್ಲಿ ಎಜುಕೇಷನನ್ನು ಮಾಡ್ತಾಯಿದ್ದಂಥವ್ರು. ಸೊ ಈಗ ನೀವುಗಳೆಲ್ಲ 4-5 ಜನ್ರೇಷನನ್ನು ದಾಟಿ ಹೋಗಿದ್ರಿ. ನಮ್ಮ ಭಾಗದಲ್ಲಿ ಕೆಲವು ಮೇಲ್ವರ್ಗದ ಜನಗಳೇನಿದ್ದಾರೆ, ಅವರ ಅಜ್ಜ ಮಾಸ್ಟರ್ ಡಿಗ್ರಿ ಮಾಡಿದಂಥವನು, ಅವರ ಅಜ್ಜ PhD ಮಾಡಿದಂಥವನು, ಅವ್ರ ಮಗ, ಮೊಮ್ಮಗ, ಮರಿಮಗ ಆಗಿ ನೀವು ಇವತ್ತು ಮೀಸಲಾತಿಯನ್ನು ವಿರೋಧ ಮಾಡ್ತಾಯಿದ್ದೀರಿ. ಬಟ್ ಭಾಳಷ್ಟು ದಮನಿತ ಜಾತಿಗಳೇನಿದೆ, ತಬ್ಬಲಿ ಜಾತಿಗಳು ಅಂತ ಲೋಹಿಯಾ ಅವರು ಕರೀತಾರೆ, ಆ ತಬ್ಬಲಿ ಜಾತಿಗಳ ಜನಗಳು ಇವತ್ತು ಫಸ್ಟ್ ಜನ್ರೇಷನ್ ಎಜುಕೇಷನ್ ಇದೆ ಅವರಿಗೆ. ನೀವು ಇಷ್ಟೆಲ್ಲ ಸವಲತ್ತು ಕೊಟ್ರಿ, ಎಷ್ಟು ವರ್ಷಗಳವರೆಗೆ ಮೀಸಲಾತಿ ಬಂತು, ಪ್ರಾಬ್ಲಮ್ ಅವ್ರದ್ದಲ್ಲ ರೀ. ಇಷ್ಟು ದೊಡ್ಡ ದೇಶಗಳಲ್ಲಿ ನಾವು ಮುಟ್ತಾ ಇರೋದಿದೆಯಲ್ಲ, ಇವತ್ತು ಕೂಡ ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳಿಲ್ಲ. ನೀವು ಮೆಟ್ರೋಪಾಲಿಟಿಯಿಂದ ಸಿಟಿದಲ್ಲಿ ಕೂತ್ಕೊಂಡು ಎಲ್ಲ ಊರುಗಳಿಗೆ ರಸ್ತೆ ಆಗಿಬಿಟ್ಟಿದೆ, ಎಲ್ಲರೂ ಸಮೃದ್ಧಿಯಿಂದಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಜೊತೆಗೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಮಾತಾಡ್ತೀರಿ. ರಾಂಗ್. ನೀವು ಈ ನಮ್ಮ ರಾಜ್ಯದ, ನಮ್ಮ ದೇಶದ ಟೋಪೋಗ್ರಫಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿಯ ಜನವೈವಿಧ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಇಲ್ಲಿರುವಂಥ ಮೂಲ ನಿವಾಸಿ ಬಹುಸಂಖ್ಯಾತರು
ಯಾರು ಇದ್ದಾರೆ ಅವ್ರುಗಳಿಗೆ ನಾವು ಮುಖ್ಯವಾಹಿನಿ ಕರ್ಕೊಳ್ಳುವಂಥ ಪ್ರಯತ್ನವನ್ನೇ ಮಾಡಿಲ್ಲ. ವಿತ್ ಆಲ್ ದ ಫೆಸಿಲಿಟೀಸ್ ನೀವು ಸರ್ಕಾರದಿಂದ ಕೊಡ್ತಾ ಇರುವಂತಹ ಎಲ್ಲ ಸೌಲಭ್ಯಗಳ ಹೊರತಾಗಿ ಕೂಡ ಇವತ್ತು ಒಂದು 20-25% ಜನರು ಈ ಎಲ್ಲ ಸೌಲಭ್ಯ ಅನುಕೂಲ ಎಲ್ಲವುಗಳಿಂದ ಹೊರಗಿದ್ದಾರೆ. ಸೊ ಅವರಿಗೆ ಮೀಸಲಾತಿ ನಾನಂತೀನಿ. ನೀವು ತೊಗೊಂಡವರೇ ಒಂದು ಪಾಯಿಂಟ್ ಇದೆ ಅಲ್ಲಿ, ತೊಗೊಂಡವರೇ ಮತ್ತೆ ಮೀಸಲಾತಿ ತೊಗೊಳೋದಕ್ಕಿಂತ ಸೊ ಯಾರು ತೊಗೊಂಡಿಲ್ಲ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಅದರಲ್ಲಿ ನನ್ನ ಎರಡು ಮಾತಿಲ್ಲ, ನಾನು ಅದ್ರ ಪರವಾಗೇ ಇದ್ದೇನೆ. ಆದರೆ ನೀವು ಯಾರೋ ಒಂದು 4 ಜನ ರಿಪೀಟೆಡ್ಲಿ ಮತ್ತೆ ಮೀಸಲಾತಿಯ ಅನುಕೂಲವನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಯಾರಿಗೆಲ್ಲ ಇವತ್ತಿನವರೆಗೆ ಮೀಸಲಾತಿಯ ಸೌಲಭ್ಯ ಸಿಕ್ಕೇ ಇಲ್ಲ, ಆ ಅನುಕೂಲವನ್ನು ಬಳಸ್ಕೊಂಡೇ ಇಲ್ಲ, ಅಂಥವರನ್ನು ಟಾರ್ಗೆಟ್ ಮಾಡುವಂಥದ್ದು ಭಾಳ ತಪ್ಪಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈ OBCಗಳನ್ನು ತಗೊಂಡಾಗ OBCಗಳು SC/STಗಳು ಇತರೆ ಎಲ್ಲರೂ ಸೇರಿ ಈ ದೇಶದಲ್ಲಿ ಸುಮಾರು 86% ಜನಸಂಖ್ಯೆ ಇದೆ. ಈ 86% ಜನಸಂಖ್ಯೆ ಮೀಸಲಾತಿಯನ್ನು ಸೇರಿಕೊಂಡು ಸರಿಯಾಗಿ 50% ಅವಕಾಶಗಳನ್ನು ಬಳಸ್ಕೊಳ್ತಾ ಇಲ್ಲ. ಬಟ್ ಇದನ್ನು ಬಿಟ್ಟು ಬರೀ ಒಂದು ಟೇಕ್ ಫಾರ್ ಎಕ್ಸಾಂಪಲ್ ಒಂದು 10% ಅಂದ್ಕೊಳ್ಳೋಣ, ಲೆಸ್ ದೆನ್ 10% ಇದೆ, ಅಥವಾ ಬಿಟ್ಬಿಡಿ 16% ಅಂತ ಅಂದ್ಕೊಳ್ಳೋಣ. ಯಾಕಂದರೆ ನಾವಿಲ್ಲಿ 86 ಇದ್ದೀವಿ, ಅಲ್ಲೊಂದು 14%, 14 ಅಥವಾ 15% ಅಂದ್ಕೊಳ್ಳೋಣ. ನೀವು ಸರಿಯಾಗಿ ಸ್ಪರ್ಧೆ ಮಾಡಿದರೆ, ನೀವು ಏನು ಕಾಂಪಿಟೆಂಟ್ ಇದ್ದರೆ ನಿಮಗೆ 50% ಆ ಕಡೆ ಇದೆಯಲ್ಲ, ಯಾಕೆ ನೀವು ಈ ಪಲ್ಲನ್ನು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇರುವಂಥದ್ದು ನನ್ನ ಪ್ರಶ್ನೆ. ಆಮೇಲೆ ಈಗ ಮೀಸಲಾತಿ ಇದನ್ನು ಬಂದಾಗ, ಏನು ರಾಜಕೀಯ ವಿಚಾರ ಬಂದಾಗಲೂ ಹಾಗೇನೆ, ಎಲ್ಲೋ ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ, ಇದು ನಗರ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಮೀಸಲಾತಿ ಕೆಲಸ ಮಾಡುತ್ತೆ. ಬಟ್ ಎಲ್ಲೋ ಈಗ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ OBCಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಅವರಿಗೆ ಸಿಗಬೇಕಾಗಿರುವಂತಹ ರಾಜಕೀಯ ಪ್ರಾತಿನಿಧ್ಯಕ್ಕೆ ಅವರಿಗೆ ಮೀಸಲಾತಿ ಅನುಕೂಲ ಇಲ್ಲ. SC/STಗಳಿಗೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. MP ರಿಸರ್ವೇಷನ್ ಇದೆ, ಆಮೇಲೆ MLA ಕ್ಷೇತ್ರಕ್ಕೆ ರಿಸರ್ವೇಷನ್ ಇದೆ. ಬಟ್ ಉಳಿದ ಇತರ OBCಗಳು ಈ ದೇಶದ ಬಹಳ ದೊಡ್ಡ ಜನಸಂಖ್ಯೆ, ಈ ದೇಶದ ದೊಡ್ಡ ಸಂಪತ್ತು, ಈ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಕೊಡ್ತಾ ಇದ್ದಂಥವ್ರು, ಮಾನವ ಸಂಪನ್ಮೂಲವನ್ನು ಕೊಡ್ತಾ ಇದ್ದಂಥವ್ರು, ಕಾರ್ಮಿಕರಾಗಿ, ಶ್ರಮಿಕರಾಗಿ, ರೈತರಾಗಿ ನಾವು ನಮ್ಮ ದುಡಿಮೆಯನ್ನು ಈ ದೇಶಕ್ಕೆ ಅರ್ಪಿಸ್ಕೊಳ್ತಾ ಇದ್ದಂಥವ್ರು, ನಮಗೆ ರಾಜಕೀಯ ಮೀಸಲಾತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಯಾರೆಲ್ಲ ಮೀಸಲಾತಿಯನ್ನು ತೆಗೆದುಬಿಡಬೇಕು, ದೇಶ ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಹೋಗಿದೆ, ನಾವು ಚಂದ್ರಲೋಕಕ್ಕೆ ಹೋಗ್ತಾವೆ, ಅಫ್ಕೋರ್ಸ್ ಸರಿ ಇದೆ ಸರ್ ನೀವು ಹೇಳ್ತಾ ಇರೋದು. ಚಂದ್ರಲೋಕಕ್ಕೆ ಎಷ್ಟು ಜನರು ಹೋಗಿದ್ದೀರಾ? ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಮ್ಮ ಬೇರೆ ಬೇರೆ ಜಾತಿ ಜನವರ್ಗದ ಮೂಲೆಗಳಿಂದಂತ ಬಂದಂಥವರು ಎಲ್ಲಿದ್ದಾರೆ? ಯೂನಿವರ್ಸಿಟಿಗಳಲ್ಲಿ ಇರುವಂಥ ಪ್ರೊಫೆಸರ್ ಸಂಖ್ಯೆಯಲ್ಲಿ ಈ ದೇಶದ ಬಹುಸಂಖ್ಯಾತ ಜನ ಏನಿದ್ದಾರೆ ಅವರ ಪ್ರಮಾಣ ಎಷ್ಟಿದೆ? ಜಡ್ಜ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳಲ್ಲಿ ಈ ನಾವು 80% ಜನಸಂಖ್ಯೆಯನ್ನು ಹೇಳ್ತಾ ಇದ್ದೀವಿ. ಅದರ್ಸ್, OBCs ಆ್ಯಂಡ್ ಅದರ್ಸ್, ಇವ್ರುಗಳ ಪ್ರಮಾಣ ಎಷ್ಟಿದೆ? ಆಮೇಲೆ IAS ಕರ್ನಾಟಕದಲ್ಲಿ, KS ಇಲ್ಲಿ ಬರ್ತಾ ಇರುವಂಥವರಲ್ಲಿ ಪ್ರಮಾಣ ಎಷ್ಟಿದೆ? ಸೊ ನೀವು ಇವುಗಳನ್ನೆಲ್ಲ ಮರೆತು ಬಿಡ್ತೀರಿ. ನಿಮಗೆ ಇರುವಂಥ 50% ಬಗ್ಗೆ ನೀವು ಮಾತಾಡಲ್ಲ. ನಿಮಗೆ ಇರುವಂತಹ ಸಾಮಾಜಿಕ, ರಾಜಕೀಯ ಇವುಗಳೆಲ್ಲ ಒಂದು ಪಾರಂಪರಿಕ ಮೀಸಲಾತಿ ಏನಿದೆ ಅದನ್ನು ಬಿಟ್ಬಿಡ್ತೀರ. ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಜನರಿಗೆ ನಿಮಗೆ ಮೀಸಲಾತಿ ಸಿಗ್ತಾ ಇದೆ ಆಲ್ರೆಡಿ. ಅಲ್ಲಿ ಯಾರು ಇವನ್ ದೇವಸ್ಥಾನಗಳಿಗೆ ಸರ್ಕಾರದ ನಿರ್ವಹಣೆ ಇರುವಂಥ ದೇವಸ್ಥಾನಗಳಲ್ಲೂ ಕೂಡ ಬೇರೆಯವರಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಾವು ಭಾಳಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ಇತರೆ ವರ್ಗದವರು ಪೂಜಾರಿಗಳಾಗಿ ಬರೋದು ಬೇಡ ಅಂತ ಹೇಳ್ತೀರಿ ನೀವು. ಇವತ್ತು ಕೂಡ ಇತರೆ ವರ್ಗದವರು ದೇವಸ್ಥಾನದ ಒಳಗಡೆ ಪೂಜೆಗೆ, ಪುನಸ್ಕಾರಕ್ಕೆ, ಮತ್ತೊಂದಕ್ಕೆ ಬರಬಾರ್ದು ಅನ್ನುವಂಥ ಸಮರ್ಥನೆಯನ್ನು ಮಾಡ್ತೀರಿ ನೀವು ಸಾರ್ವಜನಿಕವಾಗಿ. ಅರೆ, ನಿಮ್ಮ ಮೀಸಲಾತಿ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಕಾಳಜಿ ಇದೆ, ನೀವು ದೇವಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ನೀವು ಧರ್ಮವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ನೀವು ಮಠವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಿಮಗಿರುವಂಥ ಎಲ್ಲ ಫೆಸಿಲಿಟೀಸ್ ಇದೆ. ಈ ಕಾರಣಕ್ಕೆ ಸಿಗ್ತಾ ಇರುವಂಥ ಸಾಮಾಜಿಕ ಮತ್ತು ಈ ವ್ಯವಸ್ಥೆಯ ಬಹುತೇಕ ಅನುಕೂಲಗಳೇನಿದೆ ಅದು ಯಾವುದನ್ನು ನೀವು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅರೆ ಸ್ವಾಮಿ, ನೀವು ಒಂದು 14-15% ಜನರು ಇಡೀ ದೇಶದ 90% ಬಳಸ್ತಾ ಇದ್ದೀರಿ. ನಾವು 86% ಇರುವಂಥ ಜನಗಳು ನಾವಿನ್ನೂ 10-15% ಅನುಕೂಲಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಸಂದರ್ಭದಲ್ಲಿ ನಾನು ನಮ್ಮ ದೇಶದ ಮೂಲ ನಿವಾಸಿ ಬಡವರು, ಶ್ರಮಿಕರು, ಬುಡಕಟ್ಟುಗಳು, ಆನಂತರ ಬೇರೆ ಬೇರೆ ಶ್ರಮದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಮೀನು ಹಿಡಿತಾ ಇರುವಂಥವ್ರದ್ದು ಭಾಳ ಕಷ್ಟದ ಬದುಕು.
ಆನಂತರ ಅಂದರೆ ಟ್ರೈಬ್ಸ್ಗಳು ಬೇರೆ ಬೇರೆ, ನಮ್ಮಲ್ಲಿಗ ಹಲಕ್ಕಿ ಒಕ್ಕಲಿಗರು ಅಂತ ಹೇಳ್ತೀವಿ ನಾವು, ಕುಂಬ್ರಿ ಮರಾಠಿಗರು ಅಂತ ಹೇಳ್ತೀವಿ, ಗೌಳಿಗಳು ಅಂತ ಹೇಳ್ತೀವಿ. ಅವರೆಷ್ಟೋ ಜನ ಇತ್ತೀಚಿನ ದಿನಗಳಲ್ಲಿ ನಗರಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ, ಪಟ್ಟಣ ಪ್ರದೇಶಗಳಿಗೆ, ಅಂದರೆ ತಾಲೂಕಾ ಕೇಂದ್ರಗಳಿಗೆ, ಜನ ಇರುವಂಥ ಪ್ರದೇಶಗಳಿಗೆ ಇವತ್ತು ಬರ್ತಾ ಇದ್ದಾರೆ. ಸೊ ಇದೇ ದೇಶದಲ್ಲಿ ನಾವು ಅಂಡಮಾನ್ ನಿಕೋಬಾರ್ ಪ್ರದೇಶಗಳಲ್ಲಿ ನಾಗರಿಕ ಜನರನ್ನು ನೋಡ್ತಾ ಇದ್ದೀವಿ. ನೀವು ಮಾತಾಡೋ ರೀತಿ, ನೀವು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀರಿ, ನೀವು ಎಲ್ಲ ಸವಲತ್ತನ್ನು ಬಳಸ್ಕೊಂಡು ವಿದೇಶಕ್ಕೆ ಹೋಗ್ತಾ ಇದ್ದೀರಿ, ನೀವು ಒಳ್ಳೊಳ್ಳೆಯ ಅವಕಾಶಗಳು, ಒಳ್ಳೆಯ ಅನುಕೂಲ, ಭೂಮಿ, ನೀರು, ಫಲವತ್ತತೆ ಇವುಗಳನ್ನೆಲ್ಲ ಹಿಡ್ಕೊಂಡು ದೇಶಾಂತರ, ಖಂಡಾಂತರ ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಎಲ್ಲವೂ ನಿಮಗೆ ಸಾಧ್ಯ ಆಗಿದೆ. ಇದು ನಮ್ಮ ದೇಶದ ಎಲ್ಲ ಈ ಅನುಕೂಲಗಳನ್ನು ಬಳಸ್ಕೊಂಡ ಮೇಲೇ ಅಲ್ವಾ ನೀವು ಇಷ್ಟೆಲ್ಲ ಮುಂದಕ್ಕೆ ಹೋಗ್ತಾ ಇರೋದು. ಸ್ವಾಮಿ, ಈ ದಲಿತ, ದಮನಿತ, ತಬ್ಬಲಿ ಜಾತಿಗಳೇನಿದ್ದಾವೆ ಇವುಗಳಿಗೆ ಒಂದು ಸಾರಿ ಅವಕಾಶ ಕೊಟ್ಟು ನೋಡಿ. ನಾವೇನು ಏಬಲ್ ಅಲ್ವಾ? ನಮ್ಮ ಜನಗಳು ಕೂಡ ಸಮರ್ಥರಿದ್ದಾರೆ. ಇಲ್ಲೂ ಭಾಳ ಕಷ್ಟಪಟ್ಟು ಹೊರಸಾಹಸವನ್ನು ಮಾಡಿ ವಿದೇಶಕ್ಕೆ ಹೋದವರು, ದೇಶಾಂತರ ಮಾಡಿದವರು, ಖಂಡಾಂತರ ಮಾಡಿದವರು ಎಲ್ಲೋ ಬೆರಳೆಣಿಕೆಯಲ್ಲಿ ಸಿಗ್ತಾರೆ. ಬಟ್ ಸಾಮಾಜಿಕ ನ್ಯಾಯ ಅಂತಂದರೆ ಏನು? 100 ಜನರಲ್ಲಿ 90 ಜನರಿಗೆ ನೀವು ದಿನವೊಂದಕ್ಕೆ ಸರಿಯಾಗಿ ಒಂದು 3 ಹೊತ್ತಿನ ಊಟವನ್ನು ಹಾಕದೆ, ಇನ್ನಿರುವಂಥ ಒಂದು 10% ಜನಕ್ಕೆ ವಿಮಾನಯಾನ, ಚಂದ್ರಯಾನ, ಮತ್ತೊಂದು ಮಾಡ್ತಾ ಮೀಸಲಾತಿ ಬೇಡ ಅಂತ ಸಮರ್ಥನೆ ಮಾಡ್ಕೊಂಡ್ಬಿಟ್ರೆ ಅದು ಸಾಮಾಜಿಕ ನ್ಯಾಯಕ್ಕೆ ಮಾಡ್ತಾ ಇರುವಂಥ ಅಪಚಾರ ಆಗುತ್ತೆ. ಮತ್ತು ಈ ನೆಲ, ನಾವು ದೇಶ ಪ್ರೇಮಿಗಳಾಗಿ ಈ ನೆಲದವನ್ನು ಉಳಿಸ್ಕೊಂಡಂಥವ್ರು, ಈ ನೆಲದ ಮೇಲೆ ಅಭಿಮಾನ ಇಟ್ಕೊಂಡಂಥವ್ರು, ಇದೇ ಗಡಿಯಲ್ಲಿ ಬದುಕ್ತಾ ನಾವು ಈ ಗಡಿಯನ್ನು ದಾಟ್ಲಿಕ್ಕೆ ಇಷ್ಟಪಡದೇ ಇರುವಂಥವ್ರು ನಾವೆಲ್ಲ ಏನು ದೇಶ ಪ್ರೇಮಿಗಳಿದ್ದೀವಿ, ನಮಗೆ ದೇಶದ ಸಂಪತ್ತಿನ ಪಾಲು ಬೇಕಲ್ವಾ? ಈ ಬಗ್ಗೆ ಭಾಳ ಮುಕ್ತವಾಗಿ, ಭಾಳ ವೈಜ್ಞಾನಿಕವಾಗಿ ಮಾತನಾಡೋಣ. ಸಂಘರ್ಷ ಬೇಡ, ಮಾತನಾಡೋಣ, ಚರ್ಚೆ ಮಾಡೋಣ. ಇವೆಲ್ಲ ಸಾಧ್ಯ ಆಗಬೇಕನ್ನುವಂಥ ಕಾರಣಕ್ಕೆ ನಾವು ಸಾರ್ವಜನಿಕವಾಗಿ ಮಾಡ್ತೀವಿ, ಮಾಧ್ಯಮದಲ್ಲಿ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ಈ ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಈ ದಮನಿತ ವರ್ಗಗಳ ಜನರು ದೊಡ್ಡ ಪ್ರಮಾಣದಲ್ಲಿ ಹೋಗಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ OBCಗಳಿಗೆ ಮತ್ತು ಇತರೆ ಬೇರೆ ಬೇರೆ ಯಾರು ಅವಕಾಶ ವಂಚಿತರಿದ್ದಾರೆ, ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ ನಿಜವಾಗಿ ಬುಡಕಟ್ಟುಗಳು, ಆಮೇಲೆ STs ಆಗುವಂಥ ಲಕ್ಷಣಗಳಿರುವಂಥ ಒಂದು 4-5 ಸಮುದಾಯಗಳಿದೆ. ಆ ಸಮುದಾಯಗಳನ್ನು ನಾವಿನ್ನೂ ಅಲ್ಲಿಗೆ ಸೇರಿಸೇ ಇಲ್ಲ. ಅವರೆಲ್ಲ ಕ್ಯಾಟಗರಿ ಫಸ್ಟಲ್ಲೂ ಅಥವಾ OBC ಇತರ ರಿಸರ್ವೇಷನ್ದಲ್ಲೂ ಇದ್ದಾರೆ. ಸೊ ಅಂಥವರಿಗೆಲ್ಲ ಮೊದಲು ನ್ಯಾಯ ಕೊಡ್ತಾ ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಹತ್ರ ಕೊಂಡೊಯ್ಯೋಣ. ದೇಶದ ಅಭಿವೃದ್ಧಿ ಅಂತಂದರೆ ಬರೀ 10% ಜನರ ಹಿತ ಅಲ್ಲ, 90% ಜನರ ಹಿತದ ಪರವಾಗಿ ಒಂದು ದೇಶ, ಒಂದು ಆಡಳಿತ, ಒಂದು ವ್ಯವಸ್ಥೆ ಇರುತ್ತೆ ಅಂತಂದರೆ ಅದು ನಿಜವಾಗಿರುವಂಥ ಒಂದು ಸುಸ್ಥಿರವಾದಂಥ ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇರುವಂಥ ಅಥವಾ ಜನಪರವಾಗಿರುವಂತಹ ಒಂದು ಆಡಳಿತವನ್ನು ಕೊಡ್ತಾ ಇರುವಂಥ ದೇಶ ಅನಿಸ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಅಂಥದ್ದೊಂದು ಭಾಳ ಸುಸ್ಥಿರ ಭಾರತಕ್ಕಾಗಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಒಲಿದಂತೆ ಹಾಡುವ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಸದಾ ನಮ್ಮ ಜೊತೆಗಿರೆ. ನಾನು ನಿಮ್ಮವನಾಗಿರ್ತೀನಿ, ನಿಮ್ಮ ಪ್ರೀತಿಯ ಕನ್ನೇಶ್. ನಮಸ್ಕಾರ.